ನಮಸ್ಕಾರ. ನೀವು ನಿಮ್ಮ ಹೆಸರು ಹಾಕಿಲ್ಲ, ವಿಷ್ಣು ಮಹೇಶ್ ಅಂತ ಹಾಕಿದ್ದೀರಿ. ನಿಮ್ಮ ಹೆಸರು ಏನು ಅಂತ ಗೊತ್ತಾಗಿಲ್ಲ. ಭಾಳ ಚೆನ್ನಾಗಿ ಟೈಪ್ ಮಾಡ್ತೀರಿ ಮೈಸೂರವರು. ನೀವು ಇಟ್ಸ್ ಶೋಸ್ ದ್ಯಾಟ್ ಕಲ್ಚರಲ್ ಕ್ಯಾಪಿಟಲ್ ಮೈಸೂರು. ಇಂಗ್ಲೀಷು ಚೆನ್ನಾಗಿದೆ, ಕನ್ನಡನೂ ಚೆನ್ನಾಗಿದೆ, ಟೈಪಿಂಗು ಚೆನ್ನಾಗಿ ಮಾಡ್ತೀರಿ. ಎಲ್ಲ ಒಳ್ಳೇದಾಗಲಿ. ನಿಮ್ಮ ಕುಂಡ್ಲಿನೂ ಕೇಳಬೇಕಾಯ್ತು, ನೀವು ಕೇಳಿಲ್ಲ. ದಯವಿಟ್ಟು ಏನಾದರೂ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿ ಜಾಬಲ್ಲಿ ಇದು ಆದರೆ ಏನಾದರೂ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅನ್ನೋದು ನನ್ನ ಆಸೆ. ಇದರಲ್ಲಿ ಮುಂದಿನ 2023ವರೆಗೂ ಪ್ರಮೋಷನ್ ಆಗಲಿ, ಪರ್ಮನೆಂಟ್ ಆಗೋದಾಗಲಿ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಈಗ ಇದರಲ್ಲಿ ಏನಾಗಿದೆ ಅಂದರೆ, ಈಗ ನಿಮ್ಮದು ದಶ ಇದು ನಡೀತಾ ಇರೋದು, ಚಂದ್ರ ದಶ ನಡೀತಾ ಇದೆ. ಚಂದ್ರ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಇದ್ದು ಮೂರರ ಅಧಿಪತಿ ಅಥವಾ 4ರ ಅಧಿಪತಿ 12ನೇ ಮನೆಯಲ್ಲಿದೆ. 4ರ ಅಧಿಪತಿ 12ನೇ ಮನೆಯಲ್ಲಿದೆ ಅಂತಂದ್ರೆ ಈ ಅಧಿಪತಿ ಇದು ಚಂದ್ರ ದಶ ಮುಗಿಯೋದು 2023ಕ್ಕೆ ಮುಗೀತದೆ. ಅಲ್ಲಿವರೆಗೂ ಏನು ಪ್ರೋಗ್ರೆಸ್ ಆಗೋದು ಡೌಟ್ ಇದೆ. ಬೇಗನೆ ಆದರೆ ಒಳ್ಳೇದು. ನಾನು ಹೇಳಿದ್ದಂಗೆ ಆಗಬೇಕು ಅಂತ ಏನಿಲ್ಲ. ಬೇಗನೆ ಆದರೆ ಬಹಳ ಒಳ್ಳೇದು. ಬೇಸಿಕಲಿ ಏನು ಮಾಡಬೇಕು ಅಂದರೆ, ನೀವು ಇದನ್ನ 11ರ ಅಧಿಪತಿ ಬುಧ ಅಂತ ತೋರಿಸಿದ್ದಾನೆ. ಬುಧ ಎರಡರ ಅಧಿಪತಿ 2ರಲ್ಲೇ ಇದೆ. ಕಸ್ಪಲ್ಲಲ್ಲಿ ಏನಂದಿದೆ, ಕಸ್ಪಲ್ ಅಧಿಪತಿ ಬುಧ, 6ರ ಅಧಿಪತಿ ಶನಿ. ನೀವು ಏನು ಮಾಡಬೇಕು, ಶನಿಯ ಆರಾಧನೆ ಮಾಡಿ ಹಾಗೂ ಇದನ್ನ ಶನಿ ಕರ್ಮಾಧಿಪತಿಯಾದ ಶನಿ 6ರಲ್ಲಿದ್ದಾನೆ. ಆಮೇಲೆ ಶನಿ ಉಚ್ಚನಾಗಿ ಇರೋದ್ರಿಂದ ಅವರು ಬಹಳ ಕಷ್ಟಪಡ್ತಾರೆ. ಬಟ್ ಸಾಮಾನ್ಯವಾಗಿ ಕಷ್ಟಪಡ್ತಾನೆ ಇರ್ತಾರೆ. ಬೇಸಿಕಲಿ ರಿಸಲ್ಟ್ಸ್ ಸಿಗೋದು ಸ್ವಲ್ಪ ಕಷ್ಟ. ಶನಿ ರೆಟ್ರೋಗ್ರೇಡೆಡ್ ಇಲ್ಲ. ನಿಮ್ಮದು ಜುಪಿಟರ್ ರೆಟ್ರೋಗ್ರೇಡೆಡ್ ಇದೆ, ಮರ್ಕ್ಯುರಿ ಕಂಬಸ್ಟ್ ಆಗಿದೆ, ಮಾರ್ಸ್ ಕಂಬಸ್ಟ್ ಆಗಿದೆ. ಏನು ಮಾಡಬೇಕು, ಶನಿಯ ಒಂದು ಶನಿ ಆರಾಧನೆ ಮಾಡಿ ಅಥವಾ ಶನಿ ಜಪ ಮಾಡಿ. ಮತ್ತು ಇದನ್ನ ನಿಮಗೆ ಹೆಚ್ಚಿನ ಪರಿಹಾರ ಬೇಕು ಅಂತಂದರೆ, ನನ್ನ ಫ್ರೆಂಡ್ ಜಗದೀಶ್ ಅಂತ ಇದ್ದಾರೆ, ಅವರಿಗೊಂದು ಕಾಲ್ ಮಾಡಿ. ಅವರು ಏನಾದರೂ ಒಂದು ತಂತ್ರಗಳನ್ನು ಹೇಳ್ಬೋದು ಜಾಬ್ ಇದು ಮಾಡಲಿಕ್ಕೆ, ಜಾಬಲ್ಲಿ ಪ್ರಮೋಷನ್ ಆಗಲಿಕ್ಕೆ ತಂತ್ರ ಕೊಡ್ತಾರೆ. ಅವರಿಗೆ ಕಾಲ್ ಮಾಡಿ, ಅವರಿಗೆ ಸ್ವಲ್ಪ ಪೇ ಮಾಡಿ ತಂತ್ರ ಕೇಳ್ಕೊಳ್ಳಿ. ಅವರು ಕುಣಿಗಲ್ ಹತ್ರ ಇರ್ತಾರೆ, ನಿಮ್ಮ ಊರ ಹತ್ರನೇ. ನೀವು ಬೇಕಾದರೆ ಬರ್ಬೋದು. ಒಂದು. ಎರಡನೇದು ಏನಂದರೆ, ದುಡ್ಡಿಲ್ಲ ಅಂತಂದರೆ, ನೀವು ನಮ್ಮ ಗುರೂಜಿ ದಿನೇಶ್ ಗುರೂಜಿ ದಿವಸ ಒಂದೊಂದು, ನಿನ್ನೆ ಮೊನ್ನೆ ಗುರು ಪುಷ್ಯಾಮೃತ ಯೋಗ ಅಂತ ಬಂದಿದೆ. ಅದರಲ್ಲಿ ನೀವು ಏನಾದರೂ ಒಂದು ಜಪ ತಪ ಮಾಡಿ ಅಂತ ನಮ್ಮ ಗುರೂಜಿಯವರು ಆಯುಷ್ ಟಿವಿಯಲ್ಲಿ ಹೇಳ್ತಾ ಇರ್ತಾರೆ. ನೀವು ದಯವಿಟ್ಟು ಆಯುಷ್ ಟಿವಿ ನೋಡಿ. ಅವರು ಅವಾಗಿವಾಗ ಒಳ್ಳೊಳ್ಳೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ನನ್ನ ಚಾನಲಲ್ಲಿ ಬಂದ್ಕೊಂಡು ನೀವು ಇಲ್ಲಿ ಕಮೆಂಟ್ ಮಾಡಿದ್ದೀರಿ, ನಾನು ಅದೃಷ್ಟವಂತ ನೀವು ನನಗೆ ಕಮೆಂಟ್ ಮಾಡಿದ್ದೀರಿ ಅಂತ ಅಂದಿದ್ದಕ್ಕೆ. ಬಟ್ ಬೇಸಿಕಲಿ ಏನಾದರೂ ಒಂದು ಸಾಧನೆ ಮಾಡಿರಿ. ಯಾವ್ದಾದ್ರು ಒಂದು ಜಪ ಮಾಡಿ ನೀವು ಸಾಧನೆ ಮಾಡಲಿಕ್ಕೆ ಟ್ರೈ ಮಾಡಿ. ಅಂದರೆ ಇದು ಓಪನ್ ಆಗಿ ಅದೃಷ್ಟ ಅನ್ನೋದಿದೆಯಲ್ಲ, ಅಷ್ಟೊಂದು ಈಸಿಯಾಗಿಲ್ಲ. ಅದೃಷ್ಟ ಅಷ್ಟೊಂದು ಈಸಿಯಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವು ನಿಮ್ಮ ಪ್ರಯತ್ನಗಳನ್ನು ಚೆನ್ನಾಗಿ ಮಾಡಬೇಕು. ಇದು ಬುಧ 2ನೇ ಅಧಿಪತಿ 2ನೇ ಮನೆಯಲ್ಲೇ ಇದ್ದಾನೆ. 2 ಮತ್ತು 4, 5, 6, 2 ಮತ್ತು 3, 4, 5, 2 ಮತ್ತು 5ರ ಅಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದನೂ ಚೆನ್ನಾಗಿರ್ತಾರೆ. ಆದರೆ ಬೇಸಿಕಲಿ ಈ ಅವ್ರ ಮನಸ್ಸು ಒಳ್ಳೆದಿರುತ್ತೆ, ಎಲ್ಲ ಏನೂ ತೊಂದರೆ ಇಲ್ಲ. 7ರಲ್ಲಿ ಗುರು ಇದ್ದಾನೆ. 7ರಲ್ಲಿ ಗುರು ಇದ್ದಾನೆ. ಗುರು ವೃಶ್ಚಿಕದಲ್ಲಿ ಗುರು ಅಷ್ಟೊಂದು ಒಳ್ಳೆ ಜಾಗ ಅಲ್ಲ. ಆದರೆ ಆಮೇಲೆ ಕೇತು 8ರಲ್ಲಿದ್ದಾನೆ. ಕೇತು 8ರಲ್ಲಿದ್ದರೆ ಅವರು ಕ್ಯೂರಿಯಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಜನ ಬಹಳ ಒಳ್ಳೆಯವರು ಇದ್ದಂಗೆ ಇರ್ತಾರೆ. ಶುಕ್ರ 8ರಲ್ಲಿದ್ದರೆ ಒಳ್ಳೆಯದು.
ಆಮೇಲೆ ಎರಡರಲ್ಲಿ ರಾಹು ಇದ್ರೆ ಏನು ಮಾಡಬೇಕು, ಮಲ್ಟಿಪಲ್ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಪ್ರಯತ್ನ ಮಾಡಿ, ಏನು ತೊಂದರೆ ಇಲ್ಲ. ಆಮೇಲೆ ಇದು ನಿಮ್ಮದು ವೈವಾಹಿಕ ಜೀವನ ನೋಡ್ತಾ ಇದ್ದೆ. ವೈವಾಹಿಕ ಜೀವನ ಎಲ್ಲನೂ ಚೆನ್ನಾಗಿದೆ, ಅಂತ ತೊಂದರೆ ಏನು ಇಲ್ಲ. ಇದ್ರ ಲಗ್ನ ಕುಂಭಲಗ್ನ ಮತ್ತೆ 7ರ ಅಧಿಪತಿ 2ರಲ್ಲಿದ್ದಾನೆ. ಇಟ್ಸ್ ಆಲ್ ಗುಡ್. ನೀವು ಸ್ವಲ್ಪ ಜಪ ತಪಗಳನ್ನು ಮಾಡಿ. ಓಂ ಶ್ರೀಂ ಬ್ರಿಜಿ ಅಂತ ನೀವು ಅನ್ಲಿಮಿಟೆಡ್ ಆಗಿ ಹೇಳ್ಕೋಬೇಕು. ಅನ್ಲಿಮಿಟೆಡ್ ಅಂತಂದ್ರೆ ಏನು, ಒಂದು 5 ನಿಮಿಷ ಹೇಳೋದು 10 ನಿಮಿಷ ಹೇಳೋದು ಅಂತಲ್ಲ. ಓಂ ಶ್ರೀಂ ಬ್ರಿಜಿ ಅಂತ ದಿನಕ್ಕೆ 10,000 ಸಲ ಹೇಳ್ಕೊಂಡು ಕನಿಷ್ಠ ಒಂದು 8ರಿಂದ 10 ಲಕ್ಷ ಅಥವಾ 11 ಲಕ್ಷ ಸಲ ಹೇಳ್ಕೋಬೇಕು. ನೀವು ಆಗುತ್ತಾ ನೋಡಿ. ನೀವು ಟೈಪ್ ಮಾಡಿರೋದೆಲ್ಲ ನೋಡಿದ್ರೆ ನೀವು ಡೆಫಿನೆಟ್ಲಿ ಪ್ರಯತ್ನ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಇದು ಪುಷ್ಯ ನಕ್ಷತ್ರದಲ್ಲೋ ಅಥವಾ ಯಾವ್ದಾದ್ರು ಒಂದು ದಿವಸ, ಶುಕ್ರವಾರ ದಿನನೋ ಯಾವ್ದಾದ್ರು ಒಂದು ದಿನ ಲಕ್ಷ್ಮಿ ಪುಷ್ಯ ನಕ್ಷತ್ರದಲ್ಲೇ ಹುಟ್ಟಿದಾಳೆ. ಸೊ ಯಾವ್ದಾದ್ರು ಒಂದು ಒಳ್ಳೆ ದಿನ ನೋಡಿ ಇದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಂದಿನ ದಿನವೇ ಶುಭ ದಿನ ಅಂತ ಕರೀತಾರೆ ನಮ್ಮ ಗುರೂಜಿ. ಇದೇ ದಿನ ಆಗಬೇಕು ಅಂತ ಇಲ್ಲ. ಎಲ್ಲ ರೀತಿಯಿಂದ ಚೆನ್ನಾಗಿದೆ. ನೀವು ಇದು ಪೂಜೆ ಪುನಸ್ಕಾರ ಖರ್ಚು ಮಾಡೋ ಅಂಥ ಪೂಜೆಗಳನ್ನು ಮಾಡಬೇಕು ಅಂತ ಇಲ್ಲ. ಖರ್ಚು ಡೆಫಿನೆಟ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದಕ್ಕೂ ಮಂತ್ರ ಜಪ ಮಾಡಿ. ಅದೊಂದರಿಂದನೇ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆದರೆ ಆಗುತ್ತೆ. ಇಲ್ಲ ಅಂದರೆ ಏನೂ ಇಲ್ಲ. ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದಷ್ಟೇ ದೇವ್ರು ನೋಡ್ತಾ ಇರೋದು. ದಯವಿಟ್ಟು ಓಂ ಶ್ರೀಂ ಬ್ರಿಜಿ ಅಂತ ಹೇಳ್ಕೊಳ್ಳಿ. ಇದು ಲಕ್ಷ್ಮಿಯ ಜಪ. ಇಲ್ಲ ನೀವು ಇನ್ನೂ ಸ್ವಲ್ಪ ನೀವು ಕಷ್ಟಪಡ್ಲಿಕ್ಕೆ ತಯಾರಿದ್ದೀರಿ ಅಂತಂದರೆ ಓಂ ಹ್ರೀಂ 8 ಲಕ್ಷ ಸಲ ಓಂ ಹ್ರೀಂ ಕ್ರೀಂ ಕ್ಲೀಂ ಐಂ ನಮಃ, ಓಂ ಹ್ರೀಂ ಕ್ರೀಂ ಕ್ಲೀಂ ಐಂ ನಮಃ ಅಂತ ದಿನಕ್ಕೆ 10,000 ಗುರುವಾರ ದಿನ, ಅಟ್ಲೀಸ್ಟ್ ಗುರುವಾರ ದಿನ 10,000 ಹೇಳ್ಕೊಳ್ಳಿ. ಡೆಫಿನೆಟ್ ಆಗಿ ಇದು ಆಗುತ್ತೆ. ಟೋಟಲಿ 8 ಲಕ್ಷ ಹೇಳ್ಕೊಳ್ಳಿ. ನಾನು ಜಪ ತಪ ಮಾಡ್ತಾ ಇದ್ದೀನಿ. 8 ಲಕ್ಷ ಹೇಳ್ಕೋಬೇಕು ಅಂತಂದರೆ ನನಗೆ ದಿನಕ್ಕೆ 1,000 ಹೇಳಲಿಕ್ಕೆ ಆಗ್ತಾ ಇದೆ ಈಗ ಸದ್ಯಕ್ಕೆ. 1,000 ಹೇಳಲಿಕ್ಕಾಗುತ್ತೆ. ನೀಟಾಗಿ ಕ್ಲೀನಾಗಿ ಓಂ ಹ್ರೀಂ ಕ್ರೀಂ ಕ್ಲೀಂ ಐಂ ನಮಃ, ಓಂ ಹ್ರೀಂ ಕ್ರೀಂ ಕ್ಲೀಂ ಐಂ ನಮಃ ನೋಡಿ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನ ದಿವಸ ಬೆಳಗ್ಗೆ ಎದ್ದ ಕೂಡಲೇ 1,000 ಹೇಳಿ, ಸಂಜೆ 1,000 ಹೇಳಿ. ಈಗ ಹೆಂಗಂದ್ರು ಇವತ್ತು ಫೆಬ್ರವರಿ 27th 28th ಅಲ್ವಾ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ವರ್ಷದ ಮೇಲೆ ಮುಂದಿನ ಯುಗಾದಿವರೆಗೂ ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ಳಿ. ಡೆಫಿನೆಟ್ ಆಗಿ ಈ ಜಪತಪಗಳೇ ನಿಮ್ಮನ್ನ ಉದ್ಧಾರ ಮಾಡೋದು. ಬೇಸಿಕಲಿ ಇದರಲ್ಲಿ ಚಂದ್ರದಶ ನಡೀತಾ ಇದೆ. ಇವರಿಗೆ ಇನ್ನೂ 2-3 ವರ್ಷ ಕಷ್ಟ ಇದ್ದೇ ಇದೆ. ಆಮೇಲೆ ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಮಂಗಳನು 6 ಮತ್ತು 7ರ ಇದು ಏನಂದರೆ 7ರ ಅಧಿಪತಿ ಮಂಗಳ. ಸೊ ಉಳ್ದಂಗೆಲ್ಲ ಜೀವನ ಎಲ್ಲ ಚೆನ್ನಾಗಿ ನಡೀತಾ ಇರ್ತದೆ. ತಂದೆ ತಾಯಿ ಮೇಲೆ ಪ್ರೀತಿ ಇರುತ್ತೆ, ಎಲ್ಲ ಇರುತ್ತೆ. ಬೇಸಿಕಲಿ ನಿಮ್ಮೆಲ್ಲೂ ಚೆನ್ನಾಗಿ ಪ್ರೀತಿ ಪ್ರೇಮ ಎಲ್ಲದೂ ಚೆನ್ನಾಗಿರುತ್ತೆ. ಬಟ್ ಈ ಹಣಕಾಸು ಇಂಪ್ರೂವ್ ಆಗಬೇಕು ಅಂತಂದರೆ ಈ ಜಪ ತಪಗಳನ್ನು ಮಾಡಿ. ಆಮೇಲೆ ಏನಾದರೂ ಒಂದು ತಂತ್ರಗಳನ್ನು ಮಾಡಿ. ನನ್ನ ಚಾನಲ್ ನೋಡಿ, ನಮ್ಮ ಗುರೂಜಿ ಚಾನಲ್ ನೋಡ್ತಾ ಇರ್ರಿ. ಆಯುಷ್ ಟಿವಿನ ಸಂಜೆ 9 ಗಂಟೆಗೆ ಬರುತ್ತಲ್ಲ, ಅದರಲ್ಲಿ ಏನಾದರೂ ಒಂದು ವಿಶೇಷ ಹೇಳ್ತಾ ಇರ್ತಾರೆ ಮರುದಿವಸ ಏನು ಮಾಡಬೇಕು ಅಂತ. ಅವುಗಳನ್ನು ಫಾಲೋ ಮಾಡಿ ಕಷ್ಟಪಡಲೇಬೇಕು. ಈಗ ಆಲ್ರೆಡಿ 14 ವರ್ಷದಿಂದ ಕಷ್ಟಪಡ್ತಾ ಇದ್ದೀರಿ ಅಂತ ನೀವು ಕಮೆಂಟಲ್ಲಿ ಹಾಕಿದ್ದೀರಿ. ಏನು ಮಾಡಲಿಕ್ಕೂ ಆಗೋದಿಲ್ಲ. ಎಲ್ಲರಿಗೂ ಕೆಲವೊಬ್ರಿಗೆ ಒಂದು ಒಳ್ಳೇದು ಕೊಟ್ಟರೆ ಒಂದು ಸಾಧನೆ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಬಿಟ್ಟಿರ್ತಾನೆ ದೇವರು. ಸಾಧನೆ ಮಾಡ್ತಾನೆ ಇರೋಣ. ಜೀವನ ಅನ್ನೋದು ಇದೆಯಲ್ಲ, ಇದು ಯಾವತ್ತೂ ನಿರಂತರವಾದ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ಉಜ್ಜಯಿನಿ ಜಗದ್ಗುರು ಹೇಳ್ತಾ ಇದ್ರು, ಇದು ಜಗನ್ನಾಥನ ತೇರು, ದಿನ ಎಳಿತಾನೆ ಇರಬೇಕು, ಒಂದು ದಿನನೂ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ
ಈ ಕಷ್ಟವನ್ನು ಎದುರಿಸೋಣ, ಧೈರ್ಯ ಹೊಂದಿರಲಿ. ಆ ಗಣಪತಿ ಆಶೀರ್ವಾದ ನಿಮಗಿರಲಿ. ಥ್ಯಾಂಕ್ ಯು.